ಸರ್ದಾರ್ ವಲ್ಲಭಾಯಿ ಪಟೇಲ್ ಜಯಂತಿ ಹಿನ್ನೆಲೆ ರಾಷ್ಟ್ರೀಯ ಏಕತಾ ದಿವಸ ಅಂಗವಾಗಿ ಬಾಗಲಕೋಟೆ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಅವರ ನಿರ್ದೇಶನದ ಅಡಿ ಕೆರೂರ ಪೊಲೀಸ್ ಠಾಣೆ ಪಿಎಸ್ಐ ಭೀಮಪ್ಪ ರಬಕವಿ ಅವರ ನೇತೃತ್ವದಲ್ಲಿ ರನ್ ಟು ಯುನಿಟಿ ಬಾದಾಮಿ ತಾಲೂಕಿನ ಕೆರೂರ ನಗರದಲ್ಲಿ ಇಂದು ಬೆಳ್ಳಿಗೆ ರನ್ನಿಂಗ್ ಮೂಲಕ ಸಾರ್ವಜನಿಕರಲ್ಲಿ ಕಾನೂನು ಅಪರಾಧಗಳ ಜಾಗೃತಿ ಮೂಡಿಸಲಾಯಿತು. ಪೊಲೀಸ್ ಸಿಬ್ಬಂದಿಗಳು ಹಾಗೂ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ಎಆರ್ ಹಿರೇಮಠ್ ಪ್ರೌಢಶಾಲೆಯ ಎನ್ಸಿಸಿ ಕ್ಯಾಂಡಿಡೇಟ್ಸ್ ಮತ್ತು ಎಂಎಚ್ ಮೆಣಸಗಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು, ಪಟ್ಟಣ ಪಂಚಾಯತೆಯ ಕಾರ್ಮಿಕರು ಭಾಗಿಯಾಗಿದ್ದರು. ಬಳಿಕ ಪಿಎಸ್ಐ ಭೀಮಪ್ಪ ರಬಕವಿ ಮಾತನಾಡಿ ನಶಮುಕ್ತ ಭಾರತ, ರಸ್ತೆ ಸಂಚಾರ ನಿಯಮ ಪಾಲನೆ, ಸೈಬರ್ ಕ್ರೈಂ ಜಾಗೃತಿ, ಮಹಿಳೆಯರ ಸಂರಕ್ಷಣೆ ಮತ್ತು ಮಾದಕ ವಸ್ತುಗಳ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪೊಲೀಸ್ ಇಲಾಖೆ ಕಾನೂನಿನ ಅಡಿ ಕೆಲಸ ಮಾಡುತ್ತಿದೆ. ಸಾರ್ವಜನಿಕರು ಕಾನೂನಿನ ಬಗ್ಗೆ ಜಾಗೃತರಾದಾಗ ಮಾತ್ರ ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಅಪರಾಧ ವಿಭಾಗದ ಪಿಎಸ್ಐ ಐ.ಎಂ. ಹಿರೇಗೌಡರ್, ಎಸ್ಐ ಶಿವಾಜಿ ಲಮಾಣಿ, ಎಎಸ್ಐ ಬಿ.ಎಂ. ರಾಯಚೂರ, ಸಿಬ್ಬಂದಿಗಳಾದ ರಮೇಶ ಸಮಗಾರ, ಸಿದ್ದು ದಳವಾಯಿ, ಹನುಮಂತ ಹಿರ್ಲಾವರ, ಮಲ್ಲು ಪೂಜಾರ, ಬಸು ಪಾಟೀಲ, ವಿಶ್ವ ಮಠ, ಪರಸಪ್ಪ ಚಟ್ಟದೇರಿ, ಮಹೇಶ ಹೊನ್ನನಾಯಕ್, ಹನುಮಂತ ಸೋಮನ್ನವರ, ಶಿವು ಮದಕಟ್ಟಿ, ದೈಹಿಕ ಶಿಕ್ಷಕ ಎಸ್.ಬಿ. ಮೇಟಿ, ಮುತ್ತಪ್ಪ ಚಿಟಗುಬ್ಬಿ ಪಾಲ್ಗೊಂಡಿದ್ದರು. ಎಲ್ರಿಗೂ ನಮಸ್ಕಾರ. ನಾನು ಕೆರೂರು ಪೊಲೀಸ್ ಠಾಣೆ ಪಿಎಸ್ಐ ಮತ್ತು ಭೀಮಪ್ಪ ಎಂ ರಬಕವಿ ಮಾತಾಡ್ತಾ ಇರೋದು. ಇವತ್ತು ಅಕ್ಟೋಬರ್ 31 ಭಾರತದ ಏಕತಾ ದಿನಾಚರಣೆ ನಾವು ಆಚರಣೆ ಮಾಡ್ತೀವಿ. ಅದೇ ವಿಚಾರಣೆಯಾಗಿ ಇವತ್ತು ಕೆರೂರು ಪೊಲೀಸ್ ಠಾಣೆ ಹದ್ದಿಯಲ್ಲಿ ಕೆರೂರು ಪಟ್ಟಣದಲ್ಲಿ ಇವತ್ತು ಏಕತಾ ಓಟವನ್ನು ಹಮ್ಮಿಕೊಂಡಿದ್ದು. ಏಕತಾ ಓಟದ ಉದ್ದೇಶ ಅಂದರೆ ಏನಂತಂದರೆ ನಶೆಮುಕ್ತ ಭಾರತ, ಮಹಿಳೆಯರ ಸಂರಕ್ಷಣೆ ಮತ್ತು ಸುರಕ್ಷತೆ ಹಾಗೂ ಸೈಬರ್ ಸುರಕ್ಷತೆ ಮತ್ತು ಜಾಗೃತಿ, ಅದಾದಮೇಲೆ ರಸ್ತೆ ಸಂಚಾರದ ಬಗ್ಗೆ ಜನಜಾಗೃತಿ ಮೂಡಿಸುವುದು ಈ ಏಕತಾ ಓಟದ ಉದ್ದೇಶ ಆಗಿತ್ತು ಅಂತೇಳಿ ಈ ಮೂಲಕ ಎಲ್ಲರಿಗೆ ತಿಳಿಸಿ ಎಲ್ಲರೂ ಜಾಗೃತ ಆಗಬೇಕಂತ